ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಾನು ನಿಮ್ಮ ಪಾವನ ಗಣೇಶ್. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗಂತ ನನ್ನ ಚಾನಲ್ ಯಾವುದಂತ ಗೊತ್ತಲ್ಲ, ಪಾವನ ಗಣೇಶ್ ವ್ಲಾಗ್ಸ್. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿರೋ ರೆಸಿಪಿ ಬಂದುಬಿಟ್ಟು ಸಬ್ಜಾ ಸೀಡ್ಸ್, ಅಂದರೆ ಕಾಮಕಸ್ತೂರಿ ಬರುತ್ತಲ್ಲ ಅದರ ಜ್ಯೂಸು. ಈಗ ವೆದರ್ ತುಂಬ ಬಿಸಿಲಿದೆ, ಎಲ್ರಿಗೂ ಉಷ್ಣಾಂಶ ಎಲ್ಲ ಹೆಚ್ಚಾಗಿರುತ್ತೆ. ಅಂಥವರಿಗೆ ಇದು ತುಂಬ ಒಳ್ಳೆ ರೆಸಿಪಿ. ಅದ್ರ ಜೊತೆಗೆ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಪುದೀನ. ಗ್ಯಾಸ್ಟ್ರಿಕ್ ಇರೋರಿಗಂತೂ ತುಂಬ ಒಳ್ಳೆಯ ಔಷಧಿ ಇದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ನಾನೊಂದು 2-3 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ನೆನೆಸಿಟ್ಕೊಂಡಿದ್ದೀನಿ. ಒಂದು 5-10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಇದು ಪುದೀನ ಸೊಪ್ಪು. ಇದನ್ನ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಮಗೆ ಬೇಕಾಗಿರೋದು ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು. ಅದ್ರ ಜೊತೆಗೆ ಸಕ್ಕರೆ, ಜ್ಯೂಸ್ ಆದಮೇಲೆ ಸಕ್ಕರೆ ಬೇಕೇ ಅಲ್ವಾ. ಲೆಮನ್ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಐಸ್ ಕ್ಯೂಬು. ಇವಾಗ ಪುದೀನ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ನಾವು ಎಷ್ಟು ಸಣ್ಣಕ್ಕಾಗತ್ತೆ ಅಷ್ಟು ಸಣ್ಣಕ್ಕೆ ಕುಟಾಣಿ ಇದ್ದರೆ ಅದರಲ್ಲಿ ಕುಟ್ಕೊಳ್ಳಿ. ಸೊ ನಮಗೆ ಬಾಯಿಗೆ ಸಿಗೋದಿಲ್ಲ ಇದು. ನೋಡಿ, ಇದನ್ನು ಇವಾಗ ನಾನು ಕುಟ್ಕೊಂಡು ತೋರಿಸ್ತೀನಿ. ನೋಡಿ ಗೈಸ್, ನಾನು ಅದೇ ಹೇಳಿದ್ನಲ್ಲ, ಪುದೀನ ಸೊಪ್ಪು ನೋಡಿ ಈ ಥರ ಸಣ್ಣಗೆ ಈ ಥರ ಹರ್ಕೊಂಡಿಟ್ಕೊಂಡಿದ್ದೀನಿ. ಇವಾಗ ನಾವು ಶುರು ಮಾಡ್ಕೊಳ್ಳೋಣ. ಇದು ಪುದೀನ ಅದೇನಿದೆ ಅದು ಇದಕ್ಕೆ ಹಾಕ್ಬಿಟ್ಟು ಶುಗರ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಕೂಡ ನೋಡಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಹಾಗೆ ಲೆಮನ್ ಎಷ್ಟು ಬೇಕೋ ಅಷ್ಟು ಸ್ಕ್ವೀಸ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ನೋಡಿ ಗೈಸ್, ಇವಾಗ ಇದು ಕ್ಲೀನಾಗಿ ಮಿಕ್ಸ್ ಆಗಿದೆ. ಗ್ಲಾಸಿಗೆ ಒಂದು ಸ್ಟ್ರೈನರ್ ಇಟ್ಕೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಪುದೀನದೇನಿರುತ್ತಲ್ವ ಅದೆಲ್ಲ ಇಲ್ಲೇ ಉಳ್ಕೊಳ್ಳುತ್ತೆ. ಹಾಗೆ ಲಿಂಬೆ ಹಣ್ಣದು ಸೀಡ್ಸ್ ಉಳ್ಕೊಂಡಿದ್ರು ಅದು ಬಾಯಿಗೆ ಸಿಗೋದಿಲ್ಲ. ನೋಡಿ, ಇದು ಆಗಿದೆ. ಇವಾಗ ಇದಕ್ಕೆ ಸಬ್ಜಾ ಸೀಡ್ಸು ಆ್ಯಡ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಐಸ್ ಕ್ಯೂಬ್ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ನೀವು ಇದು ಈಗ ರೆಡಿ ಆಗಿದೆ, ಹೀಗೇ ಕುಡಿಬಹುದು. ಒಂದು ವೇಳೆ ನೀವು ಐಸ್ ಕ್ಯೂಬ್ ಹಾಕಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಬಿಟ್ಟು ಕುಡಿಬೋದು. ಥ್ಯಾಂಕ್ ಯು ಗೈಸ್. ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.